ಇವತ್ತಿಗೂ ಎಷ್ಟೋ ಹೋಟೆಲ್ಗಳಲ್ಲಿ ಸೌದೆ ಒಲೆಯನ್ನ ಬಳಸ್ತಾ ಇದ್ದಾರೆ. ಇವತ್ತಿಗೂ ಎಷ್ಟೋ ಹಳ್ಳಿಗಳಲ್ಲಿ ಮನೆಗಳಲ್ಲಿ ಸೌದೆ ಒಲೆಯನ್ನ ಬಳಸ್ತಾ ಇದ್ದಾರೆ. ಅಂಥದ್ದೇ ಪರಿಸ್ಥಿತಿ ಈಗ ಮತ್ತೆ ವಾಪಸ್ ಬಂದಿದೆ. ಗ್ಯಾಸ್ ಸಿಲಿಂಡರ್ ಅಭಾವದಿಂದ ಸೌದೆ ಒಲೆ ಅಡುಗೆ ಮುಂದುವರೆದಿದೆ. ಸೌದೆ ಒಲೆ ಮೊರೆ ಹೋಗಿದ್ದಾವೆ ಅನೇಕ ಹೋಟೆಲ್ಗಳು. ಬೆಂಗಳೂರಿನ ಬಹುತೇಕ ಹೋಟೆಲ್ಗಳಲ್ಲಿ ಈಗ ಹಳ್ಳಿ ಪದ್ಧತಿಯನ್ನ ಅನುಸರಿಸಲಾಗ್ತಾ ಇದೆ. ಇಟ್ ಇಸ್ ಗುಡ್. ಹಳ್ಳಿಯ ರೀತಿಯಲ್ಲಿ ಸೌದೆ ಒಲೆಯಲ್ಲಿ ಅಡುಗೆಯನ್ನ ತಯಾರಿ ಮಾಡ್ತಾ ಇದ್ದಾರೆ. ಸ್ವಲ್ಪ ನಿಧಾನ ಆಗಬಹುದು, ಆದರೆ ರುಚಿ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಗ್ಯಾಸ್ ದರ ಏರಿಕೆ ಮತ್ತು ಅಭಾವದಿಂದ ಪರ್ಯಾಯ ಮಾರ್ಗವನ್ನು ಕಂಡುಕೊಳ್ಳೇಬೇಕು. ಯಾವಾಗಲೂ ಅಷ್ಟೇ, ಯಾವುದೋ ಒಂದು ಸಮಸ್ಯೆ ಇದೆ ಅಂತಂದರೆ ವಿ ಕೆನಾಟ್ ಕಾನ್ಸಂಟ್ರೇಟ್ ಆನ್ ದಟ್ ಪ್ರಾಬ್ಲಮ್ ಆರ್ ಇಶ್ಯೂ. ಬರೀ ಆ ಸಮಸ್ಯೆ ಮತ್ತು ಇಶ್ಯೂ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕ್ಕಾಗಲ್ಲ, ಸೊಲ್ಯೂಷನ್ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗತ್ತೆ. ಸೊ ಹಾಗಾಗಿ ಇನ್ಫ್ಯಾಂಟ್ರಿ ರೋಡ್ನಲ್ಲಿರೋ ಸ್ವಾತಿ ಗ್ರ್ಯಾಂಡ್ ಹೋಟೆಲ್ನಲ್ಲೂ ಸೌದೆ ಒಲೆಯನ್ನು ಬಳಸಲಾಗ್ತಾ ಇದೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಸ್ವಲ್ಪ ಕಷ್ಟ ಆಗ್ಬೋದು ಅಡುಗೆ ಭಟ್ರಿಗೆ ಅಡುಗೆ ಮಾಡಲಿಕ್ಕೆ, ಅಥವಾ ಸ್ವಲ್ಪ ತಡ ಆಗ್ಬೋದು ಅಡುಗೆ ತಯಾರಾಗಲಿಕ್ಕೆ, ಆದರೆ ರುಚಿ ಗ್ಯಾಸ್ ಸಿಲಿಂಡ್ರಲ್ಲಿ ಮಾಡಿದ್ದಕ್ಕಿಂತನೂ ಚೆನ್ನಾಗಿರುತ್ತೆ. ಆ್ಯಂಡ್ ಬಹುತೇಕ ಹೋಟೆಲ್ಗಳು ವಿಧಿ ಇಲ್ಲದೆ ಈಗ ಸೌದೆ ಒಲೆ ಮೊರೆ ಹೋಗಿದ್ದಾವೆ. ಬೆಂಗಳೂರಿನ ಬಹುತೇಕ ಹೋಟೆಲ್ಗಳಲ್ಲಿ ಈಗ ಹಳ್ಳಿ ಪದ್ಧತಿ ವಾಪಸ್ ಬರ್ತಾ ಇದೆ. ನಮ್ಮ ಪ್ರತಿನಿಧಿ ಶರತ್ ಇದ್ರ ಬಗ್ಗೆ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಅಮೆರಿಕ ಜಂಟಿಯಾಗಿ ಇರಾನ್ ಮೇಲೆ ಯುದ್ಧ ಸಾರಿರೋ ಎಫೆಕ್ಟ್ ನೋಡಿ ಯಾವ ರೀತಿಯಾಗಿ ಆಗ್ತಾ ಇದೆ ಅಂತಂದ್ರೆ, ನಮ್ಮ ರಾಜ್ಯದಲ್ಲಿ ಅದರಲ್ಲೂ ಈಗ ನಾನು ಸದ್ಯಕ್ಕೆ ಬೆಂಗಳೂರಿನಲ್ಲಿನ ಹಲವು ಹೋಟೆಲ್ಗಳಲ್ಲಿ ಗ್ಯಾಸ್ ಟ್ರಬಲ್ ಶುರುವಾಗಿದೆ. ಅಂದ್ರೆ ಗ್ಯಾಸ್ ನ ಅಭಾವ ಸೃಷ್ಟಿಯಾಗಿದೆ. ಅದರ ಪರಿಣಾಮ ಹಲವು ಹೋಟೆಲ್ಗಳನ್ನ ಒಂದಷ್ಟು ಕಡೆ ಬಂದ್ ಮಾಡಲಾಗಿದೆ, ಮತ್ತೊಂದು ಕಡೆ ಇರುವಂತಹ ಮೆನುಗಳನ್ನ ಕಡಿತ ಮಾಡಲಾಗಿದೆ. ಸದ್ಯ ನಗರದಲ್ಲಿ ಇರುವಂತಹ ಹೋಟೆಲ್ಗಳ ಪರಿಸ್ಥಿತಿ ಅನ್ನುವಂತಹ ರಿಯಾಲಿಟಿ ಚೆಕ್ ಅನ್ನ ಪವರ್ ಟಿವಿ ಮಾಡ್ತಾ ಇದೆ. ಸದ್ಯ ನಾನು ನಗರದಲ್ಲಿರುವಂತಹ ಸ್ವಾತಿ ಗ್ರ್ಯಾಂಡ್ ಹೋಟೆಲ್ನ ಮುಂಭಾಗದಲ್ಲಿ ನಿಂತಿದ್ದೀನಿ. ಇಲ್ಲೂ ಕೂಡ ಒಂದಷ್ಟು ಸಮಸ್ಯೆಗಳಾಗಿದ್ದಾವೆ. ಅಂದ್ರೆ ಇಲ್ಲೂ ಕೂಡ ಗ್ಯಾಸ್ಗಳು ಸಿಗ್ತಾ ಇಲ್ಲ, ಗ್ಯಾಸ್ ಇನ್ ಟೈಮ್ ಅಲ್ಲಿ ಬರ್ತಾ ಇಲ್ಲ. ಇಲ್ಲೂ ಕೂಡ ವ್ಯತ್ಯಯ ಆಗಿದೆ. ಆದ್ರೂ ಕೂಡ ನಾವು ಬರುವಂತಹ ಜನರಿಗೆ, ರೆಗ್ಯುಲರ್ ಕಸ್ಟಮರ್ಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಇರುವಂತಹ ಮೆನುಗಳನ್ನ ಕಡಿತ ಮಾಡಿಲ್ಲ ಅನ್ನುವಂತ ಮಾತು. ಜೊತೆಗೆ ನಮಗೂ ಕೂಡ ಸಮಸ್ಯೆ ಆಗಿದೆ. ಒಂದಷ್ಟು ಸಮಸ್ಯೆಗಳನ್ನ ಎದುರಿಸೋದಕ್ಕೆ ಯಾವ ರೀತಿಯಾಗಿ ಸಾಧ್ಯನೋ ಅಷ್ಟು ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ತಾ ಇದೀವಿ ಅನ್ನೋದು ಸದ್ಯ ಗಮನಿಸ್ತಾ ಇದೀವಿ. ರೆಗ್ಯುಲರ್ ಆಗಿ ಬರುವಂತ ಕಸ್ಟಮರ್ಸ್ ನ ನಾವು ಕಳ್ಕೊಳ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಇವರು ಗ್ಯಾಸ್ ಸಮಸ್ಯೆ ಆದ್ರೂ ಕೂಡ ಯಾವ ರೀತಿಯಾಗಿ ನಿಭಾಯಿಸ್ತಾ ಇದ್ದಾರೆ ಅನ್ನೋದನ್ನು ಗಮನಿಸಬೇಕಾಗುತ್ತೆ. ಸದ್ಯ ನಾವು ಈಗ ನಗರದಲ್ಲಿ ಇರುವಂತಹ ಸ್ವಾತಿ ಗ್ರ್ಯಾಂಡ್ ನ ಹೋಟೆಲ್ ನ ಮುಂಭಾಗದಲ್ಲಿದ್ವಿ. ಹಲವು ಮೆನುಗಳು, ಅಂದ್ರೆ ಈಗ ಆಲ್ರೆಡಿ ಹಲವು ಹೋಟೆಲ್ಗಳಲ್ಲಿ ಫೇಮಸ್, ಆ ಹೋಟೆಲ್ ನಲ್ಲಿ ಯಾವ ತಿಂಡಿ ಇರುತ್ತೋ ಅದನ್ನ ಕಡಿತ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಮಸಾಲೆ ದೋಸೆ ಫೇಮಸ್ ಆ ಹೋಟೆಲ್ ನಲ್ಲಿ ಅಂತಂದ್ರೆ ಆ ಮಸಾಲೆ ದೋಸೆಯನ್ನ ಕಡಿತ ಮಾಡಿಬಿಟ್ಟಿರ್ತಾರೆ. ಕಾರಣ ಏನು ಅಂತಂದ್ರೆ ಇರುವಂತ ಒಂದು ಗ್ಯಾಸ್ ಅನ್ನ ನಾವು 3-4 ದಿನ ಮೇಂಟೈನ್ ಮಾಡಬೇಕಾಗುತ್ತೆ. ಹಾಗಾಗಿ ಬರುವಂತ ಗ್ಯಾಸ್ ಅಭಾವದಿಂದಾಗಿ ಬೇರೆ ಬೇರೆ ತಿಂಡಿಗಳಿಗೂ ಕೂಡ ಎಫೆಕ್ಟ್ ಆಗಿ ಬರುವಂತ ಜನರು ಕೂಡ ಬರೋದಿಲ್ಲ ಹೋಟೆಲ್ಗೆ ಅಂತ. ಸೊ ಹಾಗಾಗಿ ರೆಗ್ಯುಲರ್ ಆಗಿ ರೈಸ್ ಬಾತ್ ಅಥವಾ ಇಡ್ಲಿ, ವಡೆ, ದೋಸೆ, ಪೂರಿ ಮತ್ತೆ ಇನ್ನಿತರ ಖಾದ್ಯಗಳನ್ನ ಉಣಬಡಿಸ್ತಾ ಇದ್ದಂತ ಹೋಟೆಲ್ಗಳಲ್ಲಿ ಇವಾಗ ಕೇವಲ 1-2 ತಿಂಡಿಗೆ ಬಂದು ಇಳಿಕೆ ಮಾಡಿಬಿಟ್ಟಿದ್ದಾರೆ. ಆದ್ರೆ ಕೆಲವೊಂದಿಷ್ಟು ಹೋಟೆಲ್ಗಳಲ್ಲಿ ಮಾತ್ರ ಅಂತ ಸಮಸ್ಯೆ ಇಲ್ಲ. ಅದರಲ್ಲಿ ಈಗ ನಾನು ಸದ್ಯದಲ್ಲಿ ಇರುವಂತಹ ಸ್ವಾತಿ ಗ್ರ್ಯಾಂಡ್ ನ ಹೋಟೆಲ್ ಕೂಡ ಒಂದು. ಇಲ್ಲಿ ಈ ಹೋಟೆಲ್ ನ ಮಾಲೀಕರೇ ಇದ್ದಾರೆ, ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀರಿ. ಸರ್ ನಮಸ್ತೆ. ಈಗ ಎಲ್ಲಾ ಹೋಟೆಲ್ ಅಲ್ಲೂ ಒಂದಷ್ಟು ಸಮಸ್ಯೆಗಳಾಗಿದಾವೆ. ಅಂದ್ರೆ ಗ್ಯಾಸ್ ಅಭಾವ ಸೃಷ್ಟಿಯಾಗಿದೆ, ಬರುವಂತ ಕಸ್ಟಮರ್ಸ್ ಗಳು ಕಮ್ಮಿ ಆಗ್ತಾರೆ, ಮೆನು ಕಡಿತ ಮಾಡ್ತಾರೆ ಅಂತ. ಸೊ ಹಾಗಾಗಿ ನಿಮ್ಮ ಹೋಟೆಲ್ ನಲ್ಲಿ ಏನ್ ಸಮಸ್ಯೆ ಆಗಿದೆ? ಇಲ್ಲೂ ಕೂಡ ಏನಾದ್ರು ಮೆನು ಕಟ್ ಮಾಡಿದ್ರೆ ಹೇಗೆ ಅಂತ? ಇವಾಗ ಪ್ರೆಸ್ಟೀಜಿಗೋಸ್ಕರ ಹೋಟ್ಲ್ ನಡೆಸ್ತಾ ಇದೀವಿ. ಏನಕ್ಕಂದ್ರೆ ಗ್ಯಾಸ್ ಬೆಲೆ ಎಲ್ಲ ಡಬಲ್ ಆಗಿ ಹೋಗಿದೆ. ನಾವು ಕಸ್ಟಮರ್ ಮೇಲೆ ಜಾಸ್ತಿ ಬೆಲೆ ಹಾಕೋಕ್ಕಾಗಲ್ಲ. ನಾವು ನಾವು ನಿಭಾಯಿಸ್ಕೊಳ್ಬೇಕು ಆ ರೇಟ್ಗಳನ್ನ. ನಮ್ಗೆ ಏನಾಗಿದೆ, ಇವಾಗ ನಮ್ಗೆ ಏನ್ ರಿಕ್ವೈರ್ ಇದೆ ಅದ್ರ ಅರ್ಧ ಗ್ಯಾಸ್ ಸಿಗ್ತಾ ಇದೆ ನಮ್ಗೆ. 2 ಗ್ಯಾಸ್ ಬೇಕಾದ್ರೆ 1 ಗ್ಯಾಸ್ ಸಿಗ್ತಾ ಇದೆ. ಆ ತರ ಈಗ ರೆಗ್ಯುಲರ್ ಆಗಿ ಡೈಲಿ 1 ಸಿಲಿಂಡರ್ ಖರ್ಚಾಗುತ್ತಾ? ಡೈಲಿ ಇಲ್ಲ, ಡೈಲಿ 2 ಖರ್ಚು ಆಗೋದಾದ್ರೆ ಇವಾಗ ನಮ್ಗೆ ಸಿಗ್ತಾ ಇರೋದು 1. ಹಾಗಾಗಿ ನಾವು ನಾವು ಗ್ಯಾಸ್ ಅಲ್ಲಿ ಮಾಡ್ಲೇಬೇಕಾದ ಇದನ್ನ ಗ್ಯಾಸ್ ಅಲ್ಲಿ ಮಾಡ್ಕೊಂತಿದ್ದೇವೆ. ಇನ್ನ ಮಿಕ್ಕಿದ್ದ ಐಟಮ್, ಸೌತ್ ಇಂಡಿಯನ್ ಐಟಮ್ ಎಲ್ಲ ನಾವು ವುಡ್ ಅಲ್ಲೇ ಮಾಡ್ಕೊಂಡಿದ್ದೀವಿ. ಈಗಷ್ಟೇ ಸ್ವಾತಿ ಗ್ರ್ಯಾಂಡ್ ನ ಮಾಲೀಕರು ಮಾತನಾಡ್ತಾ ಹೇಳ್ತಾ ಇದ್ರು, ನಾವು ಒಂದ್ ಕಡೆ ಗ್ಯಾಸ್ ಅನ್ನು ಉಪಯೋಗಿಸಿದ್ರು ಕೂಡ ಪರ್ಯಾಯವಾಗಿ ನಾನು ಸೌದೆ ಒಲೆಯನ್ನ ಉಪಯೋಗಿಸ್ತಾ ಇದೀವಿ ಅಂತ. ಈಗ ನಾನು ಅದೇ ಪ್ಲೇಸ್ ನಲ್ಲೇ ಇದ್ದೀನಿ, ಸೌದೆ ಒಲೆಯಲ್ಲಿ ಅಡಿಗೆಯನ್ನ ಮಾಡ್ತಾ ಇದ್ದಾರೆ ಅಂತ. ನೋಡಿ, ಪ್ರಮುಖವಾಗಿ ಈ ಹಿಂದಿನ ಸ್ಟೈಲ್ ಹಳೆ ಕಾಲದಲ್ಲಿ ಊರುಗಳಲ್ಲಿ ನೋಡ್ತಾ ಇದ್ವಿ. ಗ್ಯಾಸ್ ಸ್ಟವ್ ಬರೋದಕ್ಕೂ ಮುಂಚಿತವಾಗಿನೇ ಈ ರೀತಿಯಾಗಿ ನಾವು ಅಡಿಗೆಯನ್ನ ಮಾಡ್ತಾ ಇದ್ವಲ್ಲ, ಹಂಗೆ ಈಗ ಹೋಟೆಲ್ ನಲ್ಲೂ ಕೂಡ ಸೌದೆ ಒಲೆಯಲ್ಲಿ ಅಡಿಗೆ ಮಾಡುವಂತ ಪರಿಸ್ಥಿತಿ ಉದ್ಭವ ಆಗಿದೆ. ಅದಕ್ಕೆಲ್ಲಕ್ಕೂ ಕಾರಣನೇ ಈ ಗ್ಯಾಸ್ ಅಭಾವ. ಈಗ ಇಲ್ಲಿ ಅಡಿಗೆ ಮಾಡುವಂತವ್ರನ್ನ ಕೇಳ್ತೀನಿ, ಸರ್ ಈಗ ಗ್ಯಾಸ್ ಅಭಾವದಿಂದಲೇ ಈಗ ಸೌದೆ ಒಲೆಯಲ್ಲಿ ಅಡಿಗೆ ಮಾಡೋದಕ್ಕೆ ಮುಂದಾಗಿದ್ದೀರಿ, ಕಷ್ಟ ಆಗಲ್ವಾ? ಈಗ ನೋಡಿ ಎಷ್ಟು ಹೊಗೆ ಬರ್ತಾ ಇದೆ, ಹೀಟ್ ಬರ್ತಾ ಇದೆ, ಹೆಂಗೆ ಅಂತ? ಪರವಾಗಿಲ್ಲ, ಮಾಡಿ ರೂಢಿ ಇದೆ. ರೂಢಿ ಇದೆಯಾ? ರೂಢಿ ಇದೆ, ಹೆಂಗೆ ಅಡ್ಜಸ್ಟ್ ಆಗ್ತಾ ಇದೆ ನನಗೆ. ಓಕೆ ಓಕೆ. ಮುಂಚೆ ನಾವು ರೂಢಿ ಇದೆ ನನಗೆ. ಮುಂಚೆನೂ ಮಾಡ್ತಾ ಇದ್ರೆ ಹಿಂಗೆ, ಅಥವಾ ಈಗ ಗ್ಯಾಸ್ ಶಾರ್ಟೇಜ್ ಆಗಿದ್ದಕ್ಕೆ ಮಾಡ್ತೀವಿ? ಒಂದು 10 ವರ್ಷದಿಂದನೇ ರೂಢಿ ಇತ್ತು. ಈಗ ಆಗ್ತ ತಕ್ಷಣ ಏನೋ ಅಂತ ಸ್ವಲ್ಪ ಅಡ್ಜಸ್ಟ್ ಆದಂಗೆ ಆಯ್ತು ನನಗೆ. ಓಕೆ ಓಕೆ ಓಕೆ. ಅಂದ್ರೆ
ಸರ್, ಈ ಮುಂಚೆನೂ ಕೂಡ ಇದೇ ರೀತಿಯಾಗಿ ಸೌದೆ ಒಲೆಯಲ್ಲಿ ಮಾಡ್ತಾ ಇದ್ರ ಅಥವಾ ಗ್ಯಾಸ್ ಶಾರ್ಟೇಜ್ ಬಂದಿದೆ? ಆ ತರ ಏನಿಲ್ಲ, ಸುಮಾರು ವರ್ಷಗಳಿಂದ ಸಿಲಿಂಡರ್ ಕೂಡ ಯೂಸ್ ಮಾಡ್ತಾ ಇದ್ವಿ. ಬಟ್ ಇವಾಗ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ, ಅದೇನೋ ಗೊತ್ತಾಗ್ತಿಲ್ಲ, ಅಲ್ಲಿಂದ ಯಾವುದೇ ಸಿಲಿಂಡರ್ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಹೊರಡಿಸಿದೆ. ಆದ್ರೆ ಇಲ್ಲಿ ಏನ್ ಕರ್ನಾಟಕದಲ್ಲಿ ಏನ್ ಪ್ರಾಬ್ಲಮ್ ಆಗ್ತಿದೆ ಗೊತ್ತಿಲ್ಲ. ಒಂದಿಷ್ಟು ವಿಚಾರಗಳನ್ನ ಮಾತಾಡೋದಾದ್ರೆ, ಮಾಲೀಕರು ನಮ್ಗೆ ಸಂಬಳವನ್ನ ಕೊಡ್ಬೇಕಂದ್ರೆ ಅದ್ರ ತಕ್ಕಂತೆ ಆದಾಯ ಇರಬೇಕು. ಈಗ ನಮ್ಮ ಹೋಟೆಲ್ಗಳಲ್ಲಿ ಒಂದಿಷ್ಟು ಐಟಮ್ಗಳನ್ನ ಸೌತ್ ಇಂಡಿಯನ್ ಎಲ್ಲ ಚೈನೀಸ್ ಆಗಿರ್ಬೋದು ಎಲ್ಲ ನಿಲ್ಸ್ಬಿಟ್ಟಿದ್ದಾರೆ. ಈಗ ನಮ್ಗೆ ಪ್ರತಿ ತಿಂಗಳು ಯಾವುದೇ ರೀತಿ ₹1 ಮಿಸ್ ಆಗನೆ ಒಂದು ಪೇಮೆಂಟ್ ಅಂತ ಕೊಡ್ತಾ ಇಲ್ಲ. 28 ರಿಂದ 30 ಸ್ಟಾಪ್ ಇದಾರೆ ಇಲ್ಲಿ. ಅವ್ರು ಎಲ್ಲರಿಗೂ ಕೂಡ ಸಂಬಳ ಕೊಡ್ಬೇಕಂದ್ರೆ ಬಹಳ ತೊಂದರೆ ಆಗ್ತಿದೆ. ಇದು ಹೋಟೆಲ್ ಸಿಬ್ಬಂದಿಯ ಮಾತಾಗಿತ್ತು. ಬಟ್ ಓವರ್ ಆಲ್ ಆಗಿ ಹೇಳೋದಾದ್ರೆ ಇದು ಒಂದ್ ಕಡೆ ಪರ್ಯಾಯದ ಒಂದು ವ್ಯವಸ್ಥೆ ಆದ್ರೂ ಕೂಡ, ಅಂದ್ರೆ ಅನ್ನ ಸಾಂಬಾರ್ ಆಗ್ಲಿ ಅಥವಾ ಬೇರೆ ಬೇರೆ ರೀತಿಯಾದಂತಹ ಒಂದಷ್ಟು ಪಲ್ಯ ಆಗ್ಲಿ, ಆ ರೀತಿಯಾದಂತಹ ಅಡುಗೆಗಳನ್ನ ಈ ಸೌದೆ ಒಲೆಯಲ್ಲೇ ಮಾಡ್ತಾರೆ. ಪ್ರಮುಖವಾಗಿ ಇದು ನಿಮ್ಗೆ ಪಾತ್ರೆ ಇದಾಗತ್ತೆ, ಜೊತೆಗೆ ನಮಗೂ ಕೂಡ ಸುಡುತ್ತೆ, ಹೊಗೆ ಬರುತ್ತೆ ಅನ್ನೋದಾಗಿದ್ರೂ ಕೂಡ ಹೆಂಗೆ ಆದ್ರೂ ಬರುವಂತ ಕಸ್ಟಮರ್ಸ್ ಗಳಿಗೆ ಊಟ ಉಣಬಡಿಸಲೇಬೇಕಲ್ವಾ, ದೈನಂದಿನ ಚಟುವಟಿಕೆಗಳು ನಡಿಲೇಬೇಕಲ್ವಾ. ಸೊ ಹಾಗಾಗಿ ಸೌದೆ ಒಲೆಯಲ್ಲೇ ಅನ್ನ ಸಾಂಬಾರ್ ಆಗ್ಲಿ ಇನ್ನಿತರ ಖಾದ್ಯಗಳನ್ನ ಈ ಸೌದೆ ಒಲೆಯಲ್ಲೇ ಮಾಡಲಾಗ್ತಾ ಇದೆ ಅಂತ ಹೇಳಿ. ಇದು ಈ ಹೋಟೆಲ್ಗಳ ಪರಿಸ್ಥಿತಿಯಲ್ಲಿ ಇದು ಒಂದು ರೀತಿಯಾಗಿ ಹಿಡಿದಂತಹ ಕೈಗನ್ನಡಿ ಅಂತ ಹೇಳ್ಬೋದು. ಕ್ಯಾಮರಾಮ್ಯಾನ್ ಪ್ರಶಾಂತ್ ಜೊತೆ ಶರತ್ ಹುಣಸೂರು, ಬೆಂಗಳೂರು.